ಈ ದೇಶದಲ್ಲಿರುವಂಥ ಒಬ್ಬಳು ಡಾಕ್ಟ್ರು, ಒಬ್ಬ ದೇಶದ್ರೋಹಿ, ಇನ್ನೊಬ್ಬ ದೇಶ ಭಾರತದ ವಿರುದ್ಧ ಸಂಚು ಮಾಡುವಂಥವಳ ಮೇಲೆ ಅಂಥವಳ ಜೊತೆಗೆ ಸಂಪರ್ಕ. ಎಲ್ಲೆಲ್ಲಿ ಕಾರು ಸಂಚರಿಸಿದೆ? ಕನ್ಹಾಟ್ನಲ್ಲಿ ಸ್ಫೋಟಕಗಳನ್ನು ತುಂಬಿಕೊಂಡು ಹೊರಟಿರುವಂಥ ಕಾರು ನವೆಂಬರ್ 10 ಬೆಳಗ್ಗೆ 10:55 ಸುಮಾರಿಗೆ ಕನ್ಹೌಟ್ ಪ್ರದೇಶವನ್ನು ದಾಟಿದೆ. ಬಹಳ ಹತ್ರ ಸಂಸತ್ ಭವನ, 3 ಕಿಲೋಮೀಟರ್ ಇದೆ. ಅದರ ಉದ್ದೇಶ ಏನಿತ್ತು? ಸಂಸತ್ ಭವನದ ಒಳಗಡೆ ಏನಾದರೂ ನುಗ್ಗಿಸ್ಬೇಕು ಅಂತ ಏನಾದರೂ ಇತ್ತಾ? ನೋಡಿ, ಕಾರ್ ಹೋಗ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಕನ್ಹೌಟ್ ಪ್ಲೇಸ್. ಅದಕ್ಕೇನೆ ಈ ವೆಹಿಕಲ್ಗಳನ್ನು ಯಾವುದಾದ್ರೂ ಹಳೆಯ ವೆಹಿಕಲ್ಗಳನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ, ಜೊತೆಗೇನು ಅಂತಂದರೆ ತುಂಬ ಜನ ಓನರ್ಗಳು ಬದಲಾಗಿರ್ತಾರಲ್ಲ ಅಂತ ಕಾರ್ಗಳು ತಗೋಬೇಕಂತ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಬೇಕು, ಯಾರ್ಯಾರ ಹತ್ರ ತಗೋತಾ ಇದ್ದೀರಿ, ಏನು ಎತ್ತ ಅಂತ. ಯಾಕಂದರೆ ಸ್ಫೋಟಗೊಂಡಂಥ ಕಾರಿನ ಮೂಲ ಹುಡುಕ್ತಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಮಾಲೀಕರು ಬದಲಾಗಿದ್ದಾರೆ. ಮೊದಲು ಸಲ್ಮಾನ್ ಅನ್ನುವಂಥದ್ದು ಸೇರುತ್ತೆ, ಆಮೇಲೆ ದೇವೇಂದ್ರ ಅನ್ನುವಂಥನೊಬ್ಬ ತಗೋತಾನೆ, ಅದಾದ ಮೇಲೆ ಅವನು ಇನ್ನೊಬ್ಬನ ವ್ಯಕ್ತಿಗೆ ಮಾರ್ತಾನೆ. ಜೊತೆಗೇನು ಅಂತಂದರೆ ಮೊದಲು ಒಂದು ಕಾರಿನ ಕಥೆಯನ್ನು ಹೇಳಿದ್ವಿ, ಅದು ಒಂದು ಕಾರಲ್ಲ, ಇನ್ನೊಂದು ಆದಮೇಲೆ ಅಂತಂದರೆ ಮತ್ತೊಂದು ಕಾರು ಕೂಡ ಬಂದಿದೆ. 2 ಕಾರು ಬಂದು ಅಂತ ಅಲ್ಲ, ಒಂದಿದ್ದು 2 ಆಗಿ 2ರಿಂದ 4 ಆಗಿದೆ. ಸ್ಫೋಟಗೊಂಡಿದ್ದು ಹುಂಡೈ i20 ಕಾರ್, ಫರೀದಾಬಾದ್ನಲ್ಲಿ ಸಿಕ್ಕಿದ್ದು ಈಕೋ ಕಾರು, ಕೆಂಪು ಬಣ್ಣದ ಈಕೋ ಕಾರ್. 3ನೇ ಕಾರು ಮಾರುತಿ ಬ್ರೆಜಾ. ಸ್ವಿಫ್ಟ್ ಡಿಸೈರ್ ಒಂದಿತ್ತಂತೆ, ಅದನ್ನು ಕೂಡ ಹುಡುಕಲಾಗ್ತಾ ಇದೆ. 4 ಕಾರುಗಳು ಇದರಲ್ಲಿ ಬಳಕೆ ಆಗಿವೆ. ಅಂದರೆ ಇವ್ರದೊಂದು ದೊಡ್ಡ ಪ್ಲಾನ್ ಇದು. ಆ ಕಾರು ಕೂಡ ಒಂದೊಂದು ಕಡೆಗೆ ತಿರುಗಾಡಿಲ್ಲ. ಇದು ಕಾರು ಸುತ್ತಾಡಿರುವಂಥ ಜಾಗಗಳನ್ನು ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಎಮಿಷನ್ ಟೆಸ್ಟ್ ಮಾಡಿಸ್ತಾರೆ, ಇನ್ನೊಂದು ಕಡೆಗೆ ಪಾರ್ಕಿಂಗ್ ಲಾಟಿಗೆ ಹೋಗಿದ್ದು, ಪಾರ್ಕಿಂಗ್ ಲಾಟಿನಿಂದ ಹೊರಗಡೆ ಬಂದಿದ್ದು, ಕನ್ಹೌಟ್ ಪ್ರದೇಶದ ಕಡೆಗೆ ಅದು ಹೋಗ್ತಾ ಇರೋದು, ಕೆಂಪು ಕೋಟೆ ಬಳಿ ಸ್ಫೋಟಗೊಂಡಿರುವಂಥದ್ದು, ಇನ್ನೊಂದು ಇಕೋ ಸ್ಪೋರ್ಟ್ಸ್ ರೆಡ್ ಕಾರು. ಇದು ಇನ್ನೊಂದು ಈ ಬ್ರೆಜಾ ಕಾರನ್ನು ಹುಡುಕ್ತಾ ಇದ್ದಾರೆ, ಮಾರುತಿ ಬ್ರೆಜಾ. ಡಾಕ್ಟರ್ ಶಾಹೀನ್ ಅದರ ಓನರು. ಇನ್ನೊಂದು ಸ್ವಿಫ್ಟ್ ಡಿಸೈರ್ ಕಾರು ಕೂಡ ಇದೆಯಂತೆ. ಒಟ್ಟು 4 ಕಾರುಗಳನ್ನು ಬಳಸಿಕೊಳ್ಳಲಾಗಿದೆ. ಒಬ್ಬರು ಇಬ್ಬರಿಂದ ಆಗುವಂಥ ಕೆಲಸ ಅಲ್ಲ ಇದು. ಒಂದೇ ವೆಹಿಕಲಲ್ಲಿ ಸಾಗಾಟ ಮಾಡುವಂಥದ್ದು ಕೂಡ ಆಗಿರಲ್ಲ ಇದು. ಎಮಿಷನ್ ಟೆಸ್ಟ್ ಮಾಡಿ ಅಲ್ಲಿಂದ ಅವ್ರು ಹೋಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೇನು ಅಂತಂದರೆ ಯಾರ್ಯಾರು ಯಾವ್ಯಾವ್ದ್ರಲ್ಲಿ ಹತ್ಕೋಬೇಕೋ ಹತ್ಕೊಂಡಿದ್ದಾರೆ. ಯಾಕಂದರೆ ಅದರಲ್ಲಿ ಸಿಕ್ಕಿದ್ದು ಈ ಡಾಕ್ಟರ್ ಶವ. ಪ್ರೂವ್ ಆಗಿದೆ ಅವನೇ ಮಾಡಿದ್ದು ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನಮ್ಮ ದೆಹಲಿ ಪ್ರತಿನಿಧಿ ಮಹೇಶ್ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಅವರಿಂದ ಶುರು ಮಾಡ್ತಾ ಇದ್ದೀನಿ. ಹರೀಶ್, ಇದು ಒಂದೊಂದು ಕಥೆಯಲ್ಲ, ಇದು ಒಂದು ಕಾರಿನ ಕಥೆಯಲ್ಲ, ಇದು 4 ಕಾರುಗಳು ಬಂದಿದ್ವು ಅನ್ನುವಂಥದ್ದು. ಇಬ್ಬರು ಓನರ್ ಯಾರ್ಯಾರು ಅಂತ ಗೊತ್ತಾಗಿದೆ, ಆದರೆ ಇನ್ನಿಬ್ಬರದ್ದು ಇನ್ನೂ ವಿವರಗಳು ಬರಬೇಕು. ಇನ್ನೂ 2 ಕಾರ್ದು, ಅದು ನಂಬರ್ 1. 4 ಕಾರುಗಳು ಇದರಲ್ಲಿ ಪಾಲ್ಗೊಂಡಿವೆ. ಜೊತೆಗೆ ಏನಂದರೆ ಎಮಿಷನ್ ಟೆಸ್ಟ್ ಆದಂಥ ಸಂದರ್ಭದಲ್ಲಿ ಕಾರಲ್ಲಿ ಹತ್ಕೊಂಡಂಥವ್ರು, ಅದರಲ್ಲೊಂದಿಬ್ಬರು ಹತ್ಕೊಂಡ್ರು. ಅಂದರೆ ಯಾರ್ಯಾರ ಕಡೆಗೆ ಇವರು ವರ್ಗಾಯಿಸಿದರು, ಯಾರ್ಯಾರು ಕಾರ್ ತಗೊಂಡು ಹೋದರು, ಯಾರ್ಯಾರು ಸ್ಫೋಟಕಗಳನ್ನು ತುಂಬಿದರು, ಬಹಳಷ್ಟು ಸಂಗತಿಗಳು ಹೊರಗಡೆ ಬರಬೇಕಾಗಿದೆ. ಜೊತೆಗೆ ಈ ನಂಟು ನೋಡಿ, ಎಲ್ಲಿಂದ ಎಲ್ಲಿ ತನಕ ಇಲ್ಲಿದ್ದಂಥ ಡಾಕ್ಟರ್ಗಳ ಜೊತೆಗೆ ಈ ಪಾಕಿಸ್ತಾನದ ನೀಚರು ನಂಟನ್ನು ಬೆಳೆಸ್ತಾರೆ ಅಂತಂದರೆ, ಇಲ್ಲಿ ನೀಚರು ನಂಟನ್ನು ಬೆಳೆಸ್ಕೋತಾರೆ ಅಂತಂತಂದರೆ, ದೇಶದ ವಿರುದ್ಧ ಇವರು ಸಂಚು ರೂಪಿಸ್ತಾರೆ ಅಂತಂದರೆ ಏನಿದೆ ಇದು ಕಥಾನಕ? ಇದು ಹೌದು ರಂಗನಾಥ್, ಈ ಟೆರರ್ ಡಾಕ್ಟರ್ ಜಾಲದಲ್ಲಿ ಪ್ರಮುಖವಾಗಿ 4 ಕಾರುಗಳನ್ನು ಬಳಕೆ ಮಾಡಿದೆ ಅನ್ನುವಂತಹದ್ದು ಈಗ ಗೊತ್ತಾಗ್ತಾ ಇರುವಂತಹದ್ದು.
ವಿವಿಧ ಕೆಲಸಗಳಿಗೆ ಅಂದ್ರೆ ಈ ಟೆರರ್ ಕೆಲಸಗಳಿಗೆ ಬಳಸ್ಕೊಳ್ಳೋದಕ್ಕೆ ವಿವಿಧ ಕೆಲಸಗಳಿಗೆ ಈ 4 ಕಾರುಗಳನ್ನ ಬಳಸ್ಕೊಳ್ಳಲಾಗಿತ್ತು ಅನ್ನುವಂತಹದ್ದು ಈಗ NIA ತನಿಖೆಯಿಂದ ಬಯಲಾಗ್ತಾ ಇದೆ. ಒಂದು ಮೊದಲ ಕಾರು ಅಂತಂದ್ರೆ ಶಿಫ್ಟ್ ಡಿಸೈರ್, ಇದು ಶಹೀದ್ ಬಳಸ್ತಾ ಇರತಕ್ಕಂತಹ ಕಾರು. ಈಕೆ ಲಕ್ನೋ ಮೂಲದವಳು, ಇದೇ ವಿವಿಯಲ್ಲಿ ಕೆಲಸವನ್ನ ಮಾಡ್ತಿರ್ತಾಳೆ. ಇವಳು ಸ್ಫೋಟಕಗಳನ್ನ ಸಾಗಿಸ್ಲಿಕ್ಕೆ ಈ ಶಿಫ್ಟ್ ಡಿಸೈರ್ ನ ಬಳಸ್ಕೊಂಡಿದ್ಲು ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಜೊತೆಗೆ AK-47 ಗನ್ ಕೂಡ ಇದೇ ಕಾರ್ನಲ್ಲಿ ಪತ್ತೆ ಆಗಿತ್ತು. ಹಾಗಾಗಿ ಈ ಕಾರನ್ನ ಪೊಲೀಸರಿಗೆ ವಶಕ್ಕೆ ಪಡೆದಿರುವಂತಹದ್ದು. ಜೊತೆಗೆ ಸ್ಫೋಟ ಮಾಡಲಿಕ್ಕೆ ಬಳಸಿದಂಥದ್ದು I-20 ಕಾರು, ಅದು ಸಂಪೂರ್ಣ ನಜ್ಜುಗುಜ್ಜಾಗಿದೆ, ಸ್ಫೋಟದಲ್ಲಿ ಚಲ್ಲಪಿಲ್ಲಿಯಾಗಿ ಹೋಗಿರುವಂತಹದ್ದು. ಇನ್ನೊಂದು ಡಾಕ್ಟರ್ ಉಮರ್, ಈ ಸ್ಫೋಟಕ ಏನು ಆತ್ಮಾಹುತಿ ದಾಳಿಯಲ್ಲಿ ಭಾಗಿಯಾಗಿದ್ದಂತಹ ಡಾಕ್ಟರ್ ಉಮರ್ ಏನಿದ್ದಾನೆ, ಇವನು ಇಕೋಸ್ಪೋರ್ಟ್ ಕಾರನ್ನು ಕೂಡ ಖರೀದಿ ಮಾಡಿದ್ದ. ಅದು ಈಗ ಹರಿಯಾಣದಲ್ಲಿ ಪತ್ತೆ ಆಗಿರುವಂತಹದ್ದು. ಈ ಒಂದು ಕಾರು ಹರಿಯಾಣದಲ್ಲಿ ಪತ್ತೆ ಆಗ್ತಿದ್ದಂತ NIA ಮತ್ತೆ NST ತಂಡ ಅದನ್ನ ಸುತ್ತುವರಿದು ಅದರಲ್ಲೇನಾದ್ರೂ ಸ್ಫೋಟಕಗಳು ಇದೆಯಾ ಅನ್ನುವಂತಹದನ್ನ ಪತ್ತೆ ಮಾಡ್ಲಿಕ್ಕೋಸ್ಕರ ಆ ಒಂದು ಕಾರ್ ಏನ್ ನಿಂತಿತ್ತು, ಆ ಕಾರಿನ ಸುತ್ತಮುತ್ತ ಇದ್ದಂತಹ 15 ಮನೆಗಳಲ್ಲಿ ಇರ್ತಕ್ಕಂಥ ಜನರನ್ನ ಖಾಲಿ ಮಾಡಿಸಿದ್ರು. ಒಂದ್ ವೇಳೆ ಅಲ್ಲೇನಾದ್ರು ಸ್ಫೋಟಕ ಇತ್ತು, ಸ್ಫೋಟಗೊಂಡಿದ್ದೆ ಆದಲ್ಲಿ ಅಲ್ಲಿ ಸಾಕಷ್ಟು ಜೀವಹಾನಿ ಆಗುತ್ತೆ ಅನ್ನುವಂತ ಕಾರಣಕ್ಕೋಸ್ಕರನೇ ನಿನ್ನೆ ಪತ್ತೆ ಆದಂತಹ ಕಾರನ್ನ ಸುತ್ತುವರೆದು ಅದನ್ನು ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಲಾಗಿದೆ. ಮತ್ತೊಂದು ಕಾರು ಅನ್ನುವಂತಹದ್ದು ಬ್ರೆಜಾ ಕಾರು. ಈ ಬ್ರೆಜಾ ಕಾರನ್ನ ಈಗ ಹುಡುಕಾಟವನ್ನ ನಡೆಸ್ತಾ ಇರುವಂತಹದ್ದು. ಇದು ಕೂಡ ಉಮರ್ಗೆ ಸೇರಿದ್ದು ಬ್ರೆಜಾ ಕಾರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಕಾರನ್ನ ಈಗ ಶೋಧ ಕಾರ್ಯಾಚರಣೆಯಲ್ಲಿ ಈಗ ಪೊಲೀಸರು ಇರುವಂತಹದ್ದು. ಈ ಕಾರ್ನಲ್ಲೂ ಕೂಡ ಸ್ಫೋಟಕಗಳನ್ನ ತುಂಬಿ ಸಾಗಿಸಲಾಗ್ತಿತ್ತು ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರತಕ್ಕಂಥದ್ದು. ಈಗ 2900 kg ಸ್ಫೋಟಕ ಸಿಕ್ಕಿರೋದ್ರಿಂದ ಅವರು ಬೇರೆ ಬೇರೆ ಕಾರುಗಳಲ್ಲಿ ಸ್ಫೋಟಕಗಳನ್ನ ಬೇರೆ ಬೇರೆ ರಾಜ್ಯಗಳಿಗೆ ಸಾಗಿಸಿರುವಂತಹ ಅನುಮಾನಗಳು ಕೂಡ ಈಗ ವ್ಯಕ್ತ ಆಗಿರುವಂತಹದ್ದು. ಒಂದು ಕಾರು ದೆಹಲಿಗೆ ಬರುತ್ತೆ, ದೆಹಲಿಯಲ್ಲಿ ಕೆಂಪುಕೋಟೆಯ ಮುಂದೆ ಸ್ಫೋಟಗೊಳ್ಳುತ್ತೆ. ಈಗ ಬ್ರೆಜಾ ಕಾರನ್ನ ಬೆನ್ನತ್ತಿದ್ದಾರೆ ಪೊಲೀಸರು. ಬ್ರೆಜಾ ಕಾರ್ನಲ್ಲೂ ಕೂಡ ಸ್ಫೋಟಕಗಳು ಇತ್ತು ಅನ್ನುವಂತ ಅನುಮಾನಗಳಿಗೆ ವ್ಯಕ್ತ ಆಗ್ತಿದೆ. ಹಾಗಾಗಿ ಈಗ ಬ್ರೆಜಾ ಕಾರ್ನ ಬೆನ್ನು ಬಿದ್ದಿದ್ದಾರೆ. ಇನ್ನು ಉತ್ತರ ಪ್ರದೇಶದಲ್ಲೂ ಕೂಡ ನಿರಂತರವಾದಂತಹ ದಾಳಿಗಳು ನಡೀತಾ ಇದೆ. ಲಕ್ನೋದಿಂದ ಹಿಡಿದು ಉತ್ತರ ಪ್ರದೇಶದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ 18 ಶಂಕಿತರನ್ನ ಈಗ ಗುರುತಿಸಲಾಗಿದೆ. ಕಳೆದ 3-4 ವರ್ಷಗಳಿಂದ ಜೈಲಿನಿಂದ ಬಿಡುಗಡೆ ಆಗಿರತಕ್ಕಂಥ ಶಂಕಿತ ಉಗ್ರರೇನಿದ್ದಾರೆ ಅವರೇನಾದ್ರೂ ಈ ಒಂದು ಟೆರರ್ ಜಾಲದಲ್ಲಿ ಆಕ್ಟಿವ್ ಆಗಿದ್ದಾರಾ ಅನ್ನುವಂತ ಅನುಮಾನಗಳು ಕೂಡ ವ್ಯಕ್ತ ಆಗ್ತಿದೆ. ಹಾಗಾಗಿ ಅವರನ್ನು ಹುಡುಕುವಂತ ಪ್ರಯತ್ನಗಳು ಮತ್ತೆ ಆ ಶಂಕಿತರ ಮೇಲೆ ದಿನದ 24 ಗಂಟೆಯೂ ಕೂಡ ಅವರ ಆಕ್ಟಿವಿಟೀಸ್ ಏನಿತ್ತು ಎಲ್ಲವೂ ಕೂಡ ಈಗ ಓಕೆ. ಇದೆಲ್ಲದರ ಜೊತೆಗೆ ಈ ಅಫೀರಾ ಬೀಬಿ, ಯಾರಿವಳು ಅಫೀರಾ ಬೀಬಿ? ಇವಳದು ಏನು ಕತೆ ಇದು? ಫಾರೂಕ್ ಅನ್ನುವಂಥವನ ಪತ್ನಿ ಇವಳು. ಜೊತೆಗೇನು ಅಂದರೆ ಈ ಭಾರತ ನಡೆಸಿದಂಥ ಆಪರೇಷನಲ್ಲಿ ಫಾರೂಕ್ ಸತ್ತೋಗಿದ್ದ ಅನ್ನುವಂಥ ಮಾತು. ಅವಳಿಗೂ ಈ ಶಾಹೀನ್ಗೂ ಹೆಂಗೆ ಸಂಪರ್ಕ ಅಂತೆ ಹರೀಶ್? ಹೌದು ರಂಗನಾಥ್, ಇಲ್ಲಿ ಬಹು ಮುಖ್ಯವಾಗಿ ಈ ಶಾಹೀನ್ ಶಹೀದ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಜೈಷೆ ಮೊಹಮ್ಮದ್ ಸಂಘಟನೆ ಜೊತೆ ಇವಳು ಸಂಪರ್ಕವನ್ನ ಸಾಧಿಸಿರ್ತಾಳೆ. ನಿನ್ನೆವರೆಗೂ ಬಂದಂತಹ ಸುದ್ದಿ ಪ್ರಕಾರ ಸಾದಿಯಾ ಅಜರ್ ಅಂದ್ರೆ ಜೈಷೆ ಮೊಹಮ್ಮದ್ ಸಂಘಟನೆ ಮುಖ್ಯಸ್ಥ ಇರುವಂತಹ ಮೋಸ್ಟ್ ವಾಂಟೆಡ್ ಉಗ್ರ ಮಸೂದ್ ಅಜರ್, ಈತನ ತಂಗಿ ಸಾದಿಯಾ ಅಜರ್ ಜೊತೆ ಇವಳು ಸಂಪರ್ಕವನ್ನ ಸಾಧಿಸಿರ್ತಾಳೆ. ಇವತ್ತು ಹೊಸಗೆ ಬರ್ತಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ, ಈ ಮಸೂದ್ ಅಜರ್ನ ಅಣ್ಣನ ಮಗ ಏನಿದ್ದಾನೆ ಉಮರ್ ಫಾರೂಕ್, ಈತನ ಪತ್ನಿಯ ಜೊತೆಯೂ ಕೂಡ ಇವಳು ನಿರಂತರವಾದಂತಹ ಸಂಪರ್ಕವನ್ನ ಸಾಧಿಸಿದ್ಲು ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಈಗ ಜೈಷೆ ಮೊಹಮ್ಮದ್ ಸಂಘಟನೆಯ ಮಹಿಳಾ ವಿಭಾಗ ಆಗಿರ್ತಕ್ಕಂಥ ಮೊಮಿನಾತ್ ಏನಿದೆ, ಈ ಜಮಾತುಲ್ ಮೊಮಿನಾತ್, ಈ ಒಂದು ಸಂಘಟನೆಯನ್ನ ಭಾರತದಲ್ಲಿ ಸ್ಥಾಪನೆಯನ್ನ ಮಾಡಬೇಕು ಅನ್ನುವಂಥದ್ದು ಈಕೆ ಉದ್ದೇಶ ಆಗಿತ್ತು. ಹಾಗಾಗಿ ಇವಳು ನಿರಂತರವಾದ ಸಂಪರ್ಕವನ್ನ ಸಾದಿಯಾ ಅಜರ್ ಜೊತೆ ಮತ್ತೆ ಉಮರ್ ಫಾರೂಕ್ ಏನಿದ್ದಾನೆ ಈತನ ಪತ್ನಿಯ ಜೊತೆ ಕೂಡ ನಿರಂತರವಾದ ಸಂಪರ್ಕದಲ್ಲಿ ಈ ಸಾದಿಯಾ ಶಹೀನ್ ಇದ್ಲು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುಮುಖ್ಯವಾಗಿ ಭಾರತದಲ್ಲಿ ಈ ಮೊಮಿನಾತ್ ಏನಿದೆ, ಈ ಜೈಷೆ ಮೊಹಮ್ಮದ್ ಸಂಘಟನೆಯ ಮಹಿಳಾ ವಿಭಾಗ ಇಲ್ಲಿ ಸ್ಥಾಪನೆಯನ್ನ ಮಾಡಬೇಕು. ಮತ್ತೆ ಇಲ್ಲಿಗೆ ನೇಮಕಾತಿಗಳನ್ನ ಮಾಡಿಕೊಂಡು ಮಹಿಳೆಯರಿಗೆ ತರಬೇತಿಯನ್ನು ನೀಡಬೇಕು. ಅದು ಯಾವ ತರಬೇತಿ? ಮಹಿಳೆಯರಿಗೆ ಮುಸ್ಲಿಂ ಮೂಲಭೂತತನವನ್ನ ತುಂಬಿ ದುಷ್ಕೃತ್ಯಗಳಿಗೆ ಪ್ರೇರೇಪಿಸಬೇಕು ಅನ್ನುವಂತಹದ್ದನ್ನ ಇವಳು ಶಾಹೀನ್ ಶಹೀದ ಇವಳು ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು. ಅದರ ಜೊತೆಗೆ ಅವರ ಕಾಲೇಜಿಗೆ ಬರುವಂತಹ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ತಲೆಗೆ ಇಲ್ಲ ಸಲ್ಲದ ಮೂಲಭೂತವಾದತನವನ್ನು ತುಂಬಿ ಅವರಿಗೆ ಇಂಥ ದುಷ್ಕೃತ್ಯಗಳಿಗೆ ಪ್ರೇರೇಪಣೆಯನ್ನು ನೀಡುತ್ತಿದ್ಲು ಅನ್ನುವಂತಹದ್ದು ಈ ಒಂದು ತನಿಖೆಯಲ್ಲಿ ಸ್ಫೋಟಕ ಅಂಶಗಳು ಬಯಲಾಗ್ತಿದೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.